ಪುರುಷರಿಗೆ ನಿಪ್ಪಲ್ಸ್ ಯಾಕಿರ್ತವೆ? ಈ ಹೀಲಿಯಂ ಗ್ಯಾಸ್ ಬಾಯಲ್ಲಿಟ್ಟು ಎಳ್ಕೊಂಡು ಮಾತಾಡಿದ್ರೆ ನಮ್ಮ ವಾಯ್ಸ್ ಡಿಫ್ರೆಂಟ್ ಆಗಿ ತುಂಬಾ ಫನ್ನಿ ಆಗಿರುತ್ತೆ. ಇದನ್ನ ನಾವು ತುಂಬಾ ಟಾಕ್ ಶೋಸ್ ಅಲ್ಲಿ ನೋಡೇ ಇರ್ತೀವಿ. ಅಸಲಿಗೆ ಆ ವಾಯ್ಸ್ ಹೇಗ್ ಬದಲಾಗುತ್ತೆ, ಅದಕ್ಕೆ ರೀಸನ್ ಏನೋ ಹೀಗ್ ನೋಡೋಣ. ಅಂಡ್ ಈ ವಿಮಾನಕ್ಕೆ ಇಂಧನವನ್ನ ಎಲ್ಲಿ ತುಂಬಿಸ್ತಾರೋ ಗೊತ್ತಾ? ಸೊ ಇಂತಹ ಆಸಕ್ತಿಕರ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಬೇಕಂದ್ರೆ ವಿಡಿಯೋನ ಎಂಡ್ ವರ್ಗು ನೋಡಿ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ನೀವು ಪರಿಚಯ ಇಲ್ಲದೆ ಇರೋ ವ್ಯಕ್ತಿಗಳಿಗೆ ನೀವು ಪೆನ್ ಕೊಡ್ಬೇಕಾಗಿ ಬಂದ್ರೆ ನಿಮ್ಮ ಒಂದು ಪೆನ್ ಕ್ಯಾಪ್ ಇಲ್ಲದೆ ಇರೋ ಹಾಗೆ ಕೊಡಿ. ಹಾಗೆ ಕೊಡೋದ್ರಿಂದ ಆ ಪೆನ್ ಅನ್ನ ಅವರ ಜೇಬಲ್ ಇಟ್ಕೊಂಡು ಹೋಗುವಂತ ಅವಕಾಶ ತುಂಬಾ ಕಡಿಮೆ ಇರುತ್ತೆ. ಏರೋಪ್ಲೇನ್ಸ್ಗೆ ಇಂಧನ ಫ್ಯೂಲ್ ಅನ್ನ ಈ ರೆಕ್ಕೆಯ ಮಾದರಿ ಇರೋ ಈ ವಿಂಗ್ಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಅಂಡ್ ಹೀಗೆ ಇಲ್ಲಿ ತುಂಬಿಸೋದಕ್ಕೆ ಮೈನ್ ರೀಸನ್ ಆ ಒಂದು ವೈಟ್ ಅನ್ನ ಕಾನ್ಸ್ಟೆಂಟ್ ಆಗಿ ಬ್ಯಾಲೆನ್ಸ್ ಮಾಡೋದಕ್ಕೆ, ಇನ್ನು ಬೀಸೋ ಗಾಳಿಯ ಕಾರಣಕ್ಕೆ ಆ ವಿಂಗ್ಸ್ ವೈಬ್ರೇಟ್ ಆಗದೆ ಇರೋದಕ್ಕೋಸ್ಕರನೇ. ಅಂಡ್ ಹಾಗೆ ಆಕಾಶದಲ್ಲಿ ಹೀಗೆ ಏರೋಪ್ಲೇನ್ಸ್ ಹೋಗ್ತಿರುವಾಗ ಬಿಳಿಯ ಒಂದು ಹೊಗೆ ಕಾಣಿಸ್ತಿರುತ್ತೆ. ಹಾಗೆ ಯಾಕಾಗುತ್ತಂದ್ರೆ ಇದು ತುಂಬಾ ಜನ ಆ ಏರೋಪ್ಲೇನ್ಸ್ ನಿಂದ ಬರೋ ಹೊಗೆ ಅನ್ಕೋತಾರೆ, ಆದ್ರೆ ಅದು ನಿಜ ಅಲ್ಲ. ಇದು ಎರಡು ರೀಸನ್ ನಿಂದ ಆಕಾಶದಲ್ಲಿ ಹೀಗೆ ಕಾಣಿಸುತ್ತೆ. ಫಸ್ಟ್ ಒನ್, ಏರೋಪ್ಲೇನ್ಸ್ ತುಂಬಾ ಹೈಟ್ ಅಲ್ಲಿ ಹೋಗ್ತಿರುವಾಗ ಅಲ್ಲಿ ವಾತಾವರಣ ತುಂಬಾ ಕೂಲ್ ಆಗಿರುತ್ತೆ. ಒಂದೊಂದ್ಸರಿ -40 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಅಂತಹ ವಾತಾವರಣದಲ್ಲಿ ಏರೋಪ್ಲೇನ್ ನ ಇಂಜಿನ್ ನಿಂದ ಬರೋ ಬಿಸಿಯಾದ ಗಾಳಿ ತಣ್ಣನೆಯ ವಾತಾವರಣದಲ್ಲಿರೋ ಗಾಳಿ ತಗಲಿದ ಕೂಡಲೇ ಒಂದ್ ರೀತಿಯ ಹೊಗೆ ಇಲ್ವಾ ಮಂಜಿನ ರೀತಿ ಫಾರ್ಮ್ ಆಗಿ ಕಾಣಿಸುತ್ತೆ. ಅಂಡ್ ಸೆಕೆಂಡ್ ಒನ್, ಏರೋಪ್ಲೇನ್ ಗಾಳಿಲಿರುವಾಗ ಫ್ಯೂಲ್ ಅನ್ನ ಆಚೆಗೆ ಬಿಡೋದ್ರಿಂದನೂ ಕೂಡ ಹೀಗಾಗುತ್ತೆ. ಅಸಲಿಗೆ ಆ ಫ್ಯೂಲ್ ಅನ್ನ ಗಾಳಿಗೆ ಯಾಕೆ ಬಿಡ್ತಾರೆ ಅಂದ್ರೆ, ಒಂದ್ ವೇಳೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಟೈಮ್ ನಲ್ಲಿ ಆ ವಿಮಾನದ ಒಂದು ಭಾರವನ್ನ ಕಡಿಮೆ ಮಾಡೋದಕ್ಕೋಸ್ಕರ. ಯಾಕಂದ್ರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡುವಾಗ ಆ ಫ್ಲೈಟ್ ಅಲ್ಲಿ ತುಂಬಾ ಫ್ಯೂಲ್ ಹಾಗೆ ಹೋಗುತ್ತೆ. ಅದನ್ನ ಆಚೆಗೆ ಬಿಡದೆ ಹೋದ್ರೆ ಆ ಲ್ಯಾಂಡಿಂಗ್ ಮಾಡುವಂತ ವಿಮಾನ ಭಾರ ಇರೋದ್ರಿಂದ ಲ್ಯಾಂಡಿಂಗ್ ತುಂಬಾ ಭಯಂಕರವಾಗಿರುತ್ತೆ. ಆದ್ರಿಂದಾನೆ ಆ ಫ್ಯೂಲ್ ಅನ್ನ ಗಾಳಿಲೇ ಬಿಡ್ತಾರೆ. ಇದನ್ನ ಫ್ಯೂಲ್ ಡಂಪಿಂಗ್ ಅಂತಾನೂ ಅಂತಾರೆ. ಸೊ ಹೀಗ್ ತುಂಬಾ ಹೈಟ್ ಅಲ್ಲಿ ಇದ್ದಾಗ ಮಾತ್ರನೇ ಬಿಡ್ತಾರೆ. ಅಂಡ್ ಇವಾಗ ಬಳಸುವಂತ ಫ್ಯೂಲ್ ಯಾವ ಅಂದ್ರೆ ಕೆರೋಸಿನ್. ನಮ್ಮ ಮುಖಕ್ಕೆ ಯಾವಾಗ್ಲೂ ಈ ಸೋಪ್ಸ್ ಅನ್ನ ಬಳಸಬಾರದು. ಅದರ ಬದಲಿಗೆ ಫೇಸ್ ವಾಶ್ ಅನ್ನ ಬಳಸೋದು ತುಂಬಾ ಒಳ್ಳೇದು. ಯಾಕಂದ್ರೆ ಶರೀರದಲ್ಲಿರೋ ಇತರೆ ಭಾಗಗಳಿಗಿಂತ ಮುಖ ಭಾಗದ ಮೇಲಿರೋ ಚರ್ಮ ತುಂಬಾ ಮೃದುವಾಗಿರುತ್ತೆ. ಅದ್ರ ಮೇಲೆ ಸೋಪ್ ಬಳಸಿದ್ರೆ ಆ ಚರ್ಮದ ಮೇಲಿರೋ ನ್ಯಾಚುರಲ್ ಆಯಿಲ್ಸ್ ತತ್ವ ಹೋಗಿ ಮುಖ ತುಂಬಾ ಡ್ರೈ ಆಗಿ ಮುಖದ ಮೇಲೆ ರ್ಯಾಶಸ್, ಪಿಂಪಲ್ಸ್ ಹೀಗೆ ಬರ್ತವೆ. ಫೇಸ್ ವಾಶ್ ಅಲ್ಲಿ pH ಲೆವೆಲ್ಸ್ ಕಡಿಮೆ ಇರುತ್ತೆ. ಅದು ಮುಖದ ಮೇಲಿರೋ ಚರ್ಮಕ್ಕೆ ಹಾನಿ ಮಾಡೋದಿಲ್ಲ. ಸೌತೆಕಾಯಿಯ ಒಂದು ಪೀಸ್ ಅನ್ನ ನಿಮ್ಮ ನಾಲಿಗೆಯ ಮೇಲೆ ಒಂದು 90 ಸೆಕೆಂಡ್ಸ್ ವರೆಗೂ ಇರಿಸಿದ್ರೆ ಬಾಯಿಯ ದುರ್ವಾಸನೆ ಅನ್ನೋದು ಹೋಗುತ್ತೆ. ಈ ಸೌತೆಕಾಯಿಯಲ್ಲಿರೋ ಫೈಟೋಕೆಮಿಕಲ್ಸ್ ದುರ್ವಾಸನೆ ಕಾರಣವಾಗಿರೋ ಈ ಬ್ಯಾಕ್ಟೀರಿಯಾವನ್ನ ಸಾಯಿಸಾಕುತ್ತೆ. ಪುರುಷರ ಈ ನಿಪ್ಪಲ್ಸ್ ನಿಂದ ಉಪಯೋಗವೇನೂ ಇಲ್ಲ. ಮತ್ತೆ ಪುರುಷರಿಗೆ ಅವು ಯಾಕಿರ್ತವೆ ಅಂದ್ರೆ, ತಾಯಿಯ ಗರ್ಭದಲ್ಲಿ ಮೊದಲು ಎಲ್ಲರೂ ಫೀಮೇಲ್ಸ್ ಆಗಿಯೇ ಜೀವಿಸ್ತಾರೆ. ಆ ಪಿಂಡದಲ್ಲಿ ವೈ ಕ್ರೋಮೋಸೋಮ್ ಇದ್ರೆ ಗಂಡಾಗುಡ್ತಾರೆ, ಅಂಡ್ ವೈ ಕ್ರೋಮೋಸೋಮ್ ಇಲ್ದೇ ಇದ್ರೆ ಹೆಣ್ಣಾಗುಡ್ತಾರೆ. ಈ ಹೀಲಿಯಂ ಗ್ಯಾಸ್ ಬಾಯಲ್ಲಿಟ್ಟು ಎಳ್ಕೊಂಡು ಮಾತಾಡಿದ್ರೆ ನಮ್ಮ ವಾಯ್ಸ್ ಡಿಫ್ರೆಂಟ್ ಆಗಿ ತುಂಬಾ ಫನ್ನಿ ಆಗಿರುತ್ತೆ. ಇದನ್ನ ನಾವು ತುಂಬಾ ಟಾಕ್ ಶೋಸ್ ಅಲ್ಲಿ ನೋಡೇ ಇರ್ತೀವಿ. ಅಸಲಿಗೆ ಆ ವಾಯ್ಸ್ ಹೇಗ್ ಬದಲಾಗುತ್ತೆ, ಅದಕ್ಕೆ ರೀಸನ್ ಏನೋ ಹೀಗ್ ನೋಡೋಣ. ನಾವು ಮಾತಾಡುವಾಗ ಬರುವಂತ ಒಂದು ಶಬ್ದ ಲ್ಯಾರಿಂಗ್ಸ್ ಅಂದ್ರೆ ಸ್ವರ ಪೆಟ್ಟಿ ಅಂತ ಶುರುವಾಗುತ್ತೆ. ಈ ಲ್ಯಾರಿಂಗ್ಸ್ ನಲ್ಲಿ ವೋಕಲ್ ಕೋರ್ಡ್ಸ್ ಇರ್ತವೆ. ಗಾಳಿ ಅದರಿಂದ ಪ್ರಯಾಣಿಸಿದಾಗ ಈ ವೋಕಲ್ ಕೋರ್ಡ್ಸ್ ವೈಬ್ರೇಟ್ ಆಗಿ ಆ ಶಬ್ದ ಮಾತಾಗಿ ಆಚೆಗೆ ಬರುತ್ತೆ. ಸಾಧಾರಣವಾಗಿ ನಾವು ಎಳ್ಕೊಳ್ಳುವಂತ ಗಾಳಿಲಿ ಅಧಿಕವಾಗಿ ಆಕ್ಸಿಜನ್ ಇನ್ನ ನೈಟ್ರೋಜನ್ ಇರುತ್ತೆ. ಸೊ ಈ ಹೀಲಿಯಂ ಅವಕ್ಕಿಂತ ಸುಲಭವಾಗಿರೋದ್ರಿಂದಾನೆ ಈ ಹೀಲಿಯಂ ಬಲೂನ್ಸ್ ಗಾಳಿಯಲ್ಲಿ ತೇಲ್ತವೆ. ಈ ಸುಲಭವಾಗಿರೋ ಈ ಗ್ಯಾಸ್ ನಿಂದ ಸೌಂಡ್ ತುಂಬಾ ವೇಗವಾಗಿ ಪ್ರಯಾಣಿಸೋ ಸಾಮರ್ಥ್ಯ ಇರುತ್ತೆ. ಆದ್ರಿಂದಾನೆ ಈ ಹೀಲಿಯಂ ಗ್ಯಾಸ್ ಎಳ್ಕೊಂಡಾಗ ನಮ್ಮ ವಾಯ್ಸ್ ವೋಕಲ್ ಕೋರ್ಡ್ಸ್ ದ್ವಾರ ಆ ಸಾಧಾರಣಕ್ಕಿಂತ ಹೆಚ್ಚಿನ ವೇಗದಲ್ಲಿ ಕದಲುತ್ತೆ. ಆದ್ರಿಂದ ಹೀಗೆ ಫನ್ನಿಯಾಗಿ ಸೌಂಡ್ಸ್ ಬರ್ತವೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆದ್ರೆ ಜಸ್ಟ್ ಒಂದು ಲೈಕ್ ಮಾಡಿ. ಅಂಡ್ ಇದೇ ರೀತಿಯ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.